also getting his reaction on what he has to say now, because he's been reacting to the ongoing debate on the change of KPCC president, saying that it is natural to change the party president. However, saying that DK Shivkumar already is holding two important folios, and also the party needs to be strengthened as the KPCC president as well. ಇದು ಪ್ರಕ್ರಿಯೆ ಒಂದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ಈಗ ತಳೀರಿ ಒಂದು ನಿಮಿಷ. ಈಗ ಬಿಜೆಪಿ ನಡ್ಡಾ ಅವರು ಬಿಜೆಪಿ ಅಧ್ಯಕ್ಷರಿದ್ದಾರೆ. ಈಗ ಅವರು ಸಚಿವರಾದರು ಕೇಂದ್ರದಲ್ಲಿ. ಈಗ ಅವ್ರ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ, ಅವ್ರನ್ನ ಚೇಂಜ್ ಮಾಡಬೇಕು, ಅವರು ಸಚಿವರಾಗಿದ್ದಾರೆ ಅಂತ. ಅದರಲ್ಲೇನು ಹೊಸದೇನು ಕಾಣಿಸಲ್ಲ ನನಗೆ. ಈಗ ಶಿವಕುಮಾರ್ 2 ಖಾತೆ ಇದೆ. 2 ಖಾತೆ ಅದು ದೊಡ್ಡ ಖಾತೆಗಳು. ನೀರಾವರಿ, ಬೆಂಗಳೂರು ಏನು ಸಾಮಾನ್ಯನ? ಬೆಂಗಳೂರನ್ನ ಅವರು ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಒಂದು ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಅವರ ಅನಿಸಿಕೆ ಇದೆ. ಮತ್ತು ನೀರಾವರಿದು ಜ್ವಲಂತ ಸಮಸ್ಯೆಗಳಿದ್ದಾವೆ ಮತ್ತು ಬಹಳ ದೊಡ್ಡ ಇಲಾಖೆ. ಇದನ್ನೆಲ್ಲ ಮಾಡೋದಕ್ಕೆ ಸೇಮ್ ಟೈಮಲ್ಲಿ PCC ಇನ್ನೂ ಬಲಿಷ್ಠವಾಗಿ ಪಕ್ಷ ಕಟ್ಟಬೇಕು, ಅದಕ್ಕೆ ಪ್ರೋಗ್ರಾಮ್ ಕೊಡಬೇಕು, ಸಮಯ ಕೊಡಬೇಕು. ಅದಕ್ಕೆ ಅವ್ರಿಗೂ ಗೊತ್ತಿದೆ, ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ಅದನ್ನ ಅವರು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. All right, those are the concerns being raised by the party leaders, especially in the multiple positions and portfolios that DK Shivkumar seems to be holding in Karnataka Congress. Deepak, thank you very much for that update.